ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಟಾಪಿಕ್, ಯಾವ ವ್ಯಕ್ತಿಯ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ಸಹ ನಿಮ್ಮ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಿದ್ದಾರಾ? ಈ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಎನರ್ಜಿ ಇದೆಯಾ ಅಥವಾ ಡಿಸ್ಟ್ರಾಕ್ಟ್ ಆಗಿದೆಯಾ? ಇದು ಎಲ್ಲದನ್ನು ಈ ಒಂದು ರೀಡಿಂಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ಒಂದು ರೀಡಿಂಗ್ನ ಶುರು ಮಾಡೋದಕ್ಕಿಂತ ಮುಂಚೆ ಎರಡು ಪಾಯಿಂಟ್ನ ಸೆಗ್ರಿಗೇಟ್ ಮಾಡಿದ್ದೀನಿ. ನಂಬರ್ 1, ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ. ಈ ಡೆಕ್ ಇಷ್ಟ ಆಗ್ತಾ ಇದ್ದರೆ ಇದನ್ನು ಚೂಸ್ ಮಾಡಿ. ನಂಬರ್ 2, ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ. ಈ ಡೆಕ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ. ಇಷ್ಟೊತ್ತಿಗಾಗಲೇ ನೀವು ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ. ಮೊದಲಿಗೆ ಪೈಲ್ 1, ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ? ಇದು ಜುಬಿ ಕಾಯಿನ್. ನಿಮ್ಮ ಲವ್ ಲೈಫ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ನೀವು ಇನ್ನೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಾಚ್ ಮಾಡಿ. ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಆ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ. ಅವರ ಫೋಟೋನಾದರೂ ನೋಡಿ, ಅವರ ಹೆಸರನ್ನು 3 ಟೈಮ್ಸ್ ಹೇಳ್ಕೊಳ್ಳಿ. ಇದು ಪೈರೈಟ್. ಯಾರಾದರೂ ಬಿಸ್ನೆಸ್ ಮಾಡೋರು ಮನಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಇದನ್ನು ಯೂಸ್ ಮಾಡಿ. ಇದೆಲ್ಲ KG ಲೆಕ್ಕದಲ್ಲಿ ಬರುತ್ತೆ. 100% ನಿಮಗೆ ಮನಿ ಫ್ಲೋ ಚೆನ್ನಾಗಾಗತ್ತೆ. ಇದೇ 25ನೇ ತಾರೀಕು ಜನವರಿ ಆಫ್ಲೈನ್ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗಿ. 9 ಆಫ್ ಸೋಟ್ಸ್, ಏಸ್ ಆಫ್ ವಾಂಡ್ಸ್, ಟೂ ಆಫ್ swords, the lovers, seven of pentacles, knight of pentacles. ಸೊ ಈ ಒಂದು ಪ್ರೀತಿಯಲ್ಲಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿರೋದನ್ನು ಹೇಳಬೇಕು ಅಂತಂದರೆ, ಅವ್ರ ಲೈಫಲ್ಲಿ ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಎಂಟರ್ ಆಗಿದ್ದಾರೆ. ಸೊ ಆ ಒಂದು ಥರ್ಡ್ ಪಾರ್ಟಿ ಸಂಪೂರ್ಣವಾಗಿ ಇವರ ಎನರ್ಜಿನ ಡಿಸ್ಟರ್ಬ್ ಮಾಡಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ವ್ಯಕ್ತಿ ಅಂದರೆ ನೀವು ನೆನಪಿಸ್ಕೋತಾ ಇರುವಂತಹ ವ್ಯಕ್ತಿಗೆ ನೀವೇ ಪ್ರಿಯಾರಿಟಿ. ನೀವಂದರೆ ಅವ್ರಿಗೆ ತುಂಬ ಇಷ್ಟ. ಆದರೆ ಈ ಕ್ಷಣ ಈ ಸಮಯದಲ್ಲಿ ಏನೂ ಅವರು ಆನ್ಸರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಡ್ಬೋದು ನೀವು, ಕ್ಲೋಸ್ಡ್ ಐಸ್, ಇಲ್ಲಿ ಮುಖ ಈ ಥರ ಕ್ಲೋಸ್ ಮಾಡಿದ್ದಾರೆ. ಓಕೆ, ಯಾರಿಗಾದರೂ ಟ್ಯಾರೋ ರೀಡಿಂಗ್ ಲರ್ನ್ ಮಾಡಬೇಕು ಅಂತಿದ್ರೆ ನಾನು ಟೀಚ್ ಮಾಡ್ತೀನಿ. ಬೇಸಿಕ್ ಟ್ಯಾರೋ ರೀಡಿಂಗ್ 10,000 rupees. ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಫೆಬ್ರವರಿ 1 ಬ್ಯಾಚಸ್ನ ಶುರು ಮಾಡ್ತೀನಿ. ಈ ವ್ಯಕ್ತಿಯ ಲೈಫಲ್ಲಿ ಬರ್ತಾ ಇರುವಂಥ ಅಬ್ಸ್ಟ್ಯಾಕಲ್ಸ್ ಏನಿದೆ ಅದನ್ನು ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ. ಆದರೆ ಪ್ರೀತಿಯಲ್ಲಿ ಆಗಿರೋ ತೊಂದರೆನ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಾದರೆ ಬೇಜಾರಾಗತ್ತೆ. ಆದರೆ ಈ ವ್ಯಕ್ತಿ ಬಿಹೇವಿಯರಿಂದ ನಿಮಗೆ ಸಾಕಷ್ಟು ತೊಂದರೆ ಆಗ್ತಿದೆ, ಸಾಕಷ್ಟು ನೋವು ಆಗ್ತಿದೆ, ಬೇಜಾರಾಗ್ತಾಯಿದೆ. ಇದನ್ನು ನೀವು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ, ಶೇರ್ ಮಾಡೋಕ್ಕಾಗ್ತಿಲ್ಲ. ಒಂದು ರೀತಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ನಿಮ್ಮ ಮೆಸೇಜಸ್ಗೆ ಸರಿಯಾಗಿ ರಿಪ್ಲೈ ಮಾಡದೇ ಇರೋವಂಥದ್ದು, ಒಂದು ರೀತಿ ಕಂಪ್ಲೀಟಾಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೇನೋ ಅಂತ ಅನ್ಸಕ್ಕೆ ಶುರುವಾಯಿತು ನಿಮಗೆ. ಸೊ ಇದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ ನೀವು ಆಧ್ಯಾತ್ಮದ ಕಡೆಗೆ ಅಟ್ರಾಕ್ಟ್ ಆಗೋಕ್ಕೆ ಶುರುವಾದ್ರಿ. ಮೆಡಿಟೇಷನ್ ಮಾಡ್ಬೋದು, ಅಥವಾ
ಯಾವುದಾದ್ರೂ ಹೀಲಿಂಗ್ ಕಲ್ತ್ಕೊಳ್ಳೋಣ ಅಥವಾ ಮ್ಯಾನಿಫೆಸ್ಟ್ ಮಾಡೋಣ, ಈ ರೀತಿಯಾಗಿ ನಿಮ್ಮ ಮೈಂಡ್ ಡೈವರ್ಟ್ ಆಯಿತು. ನಿಮ್ಮ ಪ್ರೀತಿನ ನೀವು ಹೇಗೆ ಉಳಿಸ್ಕೋಬೇಕು ಅಥವಾ ಹೇಗೆ ಆ ವ್ಯಕ್ತಿನ ಸರಿ ಮಾಡಬೇಕು ಅನ್ನೋವಂತಹ ಯೋಚನೆಯಲ್ಲಿ ನೀವೇನು ಮಾಡಿದ್ರಿ ಅಂದರೆ ನಿಮ್ಮ ಜರ್ನಿ ಏನಿದೆಯೋ ದೇವರ ಕಡೆಗೆ ಅಟ್ರ್ಯಾಕ್ಟ್ ಆಯಿತು. ದೇವರ ಧ್ಯಾನ ಮಾಡುವಂಥದ್ದು, ದೇವಸ್ಥಾನಗಳಲ್ಲಿ ಹರಕೆ ಕಟ್ಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ಸೇವೆಗಳನ್ನು ಸಲ್ಲಿಸುವಂಥದ್ದು ದೇವರಿಗೆ. ಬಿಕಾಸ್ ನೀವು ಕಂಪ್ಲೀಟ್ಲಿ ಹರ್ಟ್ ಆಗಿದ್ರಿ. ಈ ವ್ಯಕ್ತಿಯ ಬಿಹೇವಿಯರ್ ನಿಮ್ಮನ್ನು ಎಷ್ಟು ಹರ್ಟ್ ಮಾಡಿತ್ತು ಅಂತಂದರೆ ದಿನನಿತ್ಯ ಜೀವನನೇ ನಿಮಗೆ ಡಿಸ್ಟರ್ಬ್ ಆಗಿತ್ತು. ಊಟ ಸೇರ್ತಾ ಇರಲಿಲ್ಲ, ಯಾರ ಜೊತೆಗೂ ನಿಮಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಪ್ರೀತಿಯಿಂದನೇ ಆಗಿರೋದು. ನಿಮ್ಗೆ ಗೊತ್ತಿದೆ, ಈ ಪ್ರೀತಿಯಲ್ಲೇ ಆಗ್ತಾ ಇರೋದು ಗೊತ್ತಿದೆ. ಬಿಕಾಸ್ ಆಫ್ ಲವ್. ಬಿಕಾಸ್ ಆ ವ್ಯಕ್ತಿನ ನೀವು ಎಷ್ಟು ಡೀಪಾಗಿ ಹಚ್ಕೊಂಡಿದ್ದೀರಾ. ಇಲ್ಲಿ ನೋಡ್ಬೋದು, ಮೂಲಾಧಾರ ಚಕ್ರದ ಸಂಬಂಧಿಸಿರುವಂಥದ್ದೇ ಬಂದಿದೆ. ಅಂದರೆ ನೀವು ಫಿಸಿಕಲಿನೂ ಮೂವ್ ಆಗಿದ್ದೀರಾ, ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಆ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಆಮೇಲೆ ಪ್ರಾಮಿಸಸ್ನ ಮಾಡಿದ್ದಾರೆ ಆ ವ್ಯಕ್ತಿ, ನಿಮ್ಮ ಜೀವನದಲ್ಲಿ ನಾನು ಇರ್ತೀನಿ, ನಿಮ್ಮ ಎಲ್ಲ ಸುಖ ದುಃಖದಲ್ಲೂ ನಾನು ಭಾಗಿಯಾಗಿರ್ತೀನಿ ಅಂದಂತಹ ವ್ಯಕ್ತಿಗೆ ನೀವಂದ್ರೇ ಇವಾಗ ಒಂಥರ ನೆಗ್ಲಿಜೆನ್ಸಿ. ಅವ್ರಿಗೆ ಅರ್ಥ ಆಗುತ್ತೆ. ಅವರು ನಿಮ್ಗೆ ಹೇಳಿದ್ದಾರೆ, ನೀನು ತುಂಬ ಮೆಚ್ಯೂರ್ ಇದೆಯಾ, ನಿನಗೆಲ್ಲ ಗೊತ್ತಾಗುತ್ತಲ್ವಾ. ಇಷ್ಟೊಂದು ಸತಿ ಅವರು ಸುಳ್ಳು ಹೇಳಿರುವಂಥದ್ದು ಅಥವಾ ಅವ್ರು ಬಿಹೇವ್ ಮಾಡಿದ ರೀತಿಯಿಂದ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಆವಾಗ ಆ ವ್ಯಕ್ತಿ ಹೇಳೋದು, ನಿನಗೆಲ್ಲ ಗೊತ್ತಾಗುತ್ತಲ್ವ, ನೀನೇ ಎಲ್ಲ ಅರ್ಥ ಮಾಡ್ಕೊತೀಯಲ್ವ, ಸೊ ನಿನಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋದೇನು ಅವಶ್ಯಕತೆ ಇಲ್ಲ, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಈ ಥರ ವ್ಯಕ್ತಿ ನಿಮಗೊಂಥರ ನೆಗ್ಲಿಜೆನ್ಸಿಯಾಗಿ ಉತ್ತರಗಳನ್ನು ಕೊಡುವಂಥದ್ದು, ಬೇಜವಾಬ್ದಾರಿಯಾಗಿ ನಡ್ಕೋತಾ ಇರೋವಂಥದ್ದು. ಆದರೆ ಏನು ಗೊತ್ತಾ, ಇದೆಲ್ಲ ಆದಮೇಲೂ ಆ ವ್ಯಕ್ತಿನ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮಾಡಿ ಅಂದರೆ ಹಿಡಿದಿಟ್ಕೊಂಡಿದ್ದೀರ. ಅವ್ರು ಏನೇ ತಪ್ಪು ಮಾಡಿದ್ರೂ, ಏನೇ ಸುಳ್ಳು ಹೇಳಿದ್ರೂ, ಈ ವ್ಯಕ್ತಿನ ನಾನು ಮನಸಾರ ಪ್ರೀತಿಸಿದ್ದೀನಿ, ಈ ವ್ಯಕ್ತಿಗೋಸ್ಕರ ನಾನು ಏನಾದರೂ ರಿಸ್ಕ್ ತಗೋಬಹುದಾ, ಇದನ್ನು ನೀವು ಯೋಚನೆ ಮಾಡ್ತಿದ್ದೀರಾ. ಅಥವಾ ವ್ಯಕ್ತಿಗೆ ಯಾವ ರೀತಿ ನಾನು ಸಹಾಯ ಮಾಡಬಹುದು, ಮೇ ಬಿ ನಿಮ್ಮ ಪ್ರೇಯರ್ಸಲ್ಲಿ ಅವ್ರನ್ನ ಆ್ಯಡ್ ಮಾಡುವಂಥದ್ದು, ಮೇ ಬಿ ಅವರಿಗೆ ನೀವು ಕ್ರಿಸ್ಟಲ್ಸ್ನ ಗಿಫ್ಟಾಗಿ ಕೊಡುವಂಥದ್ದು, ಮೇ ಬಿ ಅವ್ರಿಗೆ ಹೇಳೋದು ನೀವು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗತ್ತಂತೆ, ಮೇ ಬಿ ಅವರಿಗೆ ಚಿಕ್ಕ ಚಿಕ್ಕ ಒಂದು ಸ್ವಿಚ್ ಕೋಡ್ಸ್ನ ಕೊಡುವಂಥದ್ದು, ಹೆಲ್ಪ್ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀರ. ಬಟ್ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ನಿದ್ದೆ ಬರೋದಿಲ್ಲ, ನಿದ್ದೆಗೆಡ್ತಿದ್ದಾರೆ ಆ ವ್ಯಕ್ತಿ. ನಿಮ್ಮ ಜೊತೆ ಕಳೆದ ಸಮಯಗಳು ತುಂಬ ಅವ್ರಿಗೆ ನೆನಪಾಗ್ತಾ ಇದೆ. ಜೊತೆಗೆ ಅವ್ರು ಮಾಡಿದ ತಪ್ಪಿನ ಅರಿವಾಗಿದೆ, ಸಾರಿ ಕೇಳಬೇಕು ಅನ್ನೋದಿದೆ. ಜೊತೆಗೆ ಅವ್ರು ನಿಮಗೆ ಕೊಟ್ಟಂತಹ ಕಷ್ಟದ್ದು ಎಲ್ಲ ಅರಿವಾಗಿದೆ. ಬಟ್ ಈ ಒಂದು ಸಮಯದಲ್ಲಿ ನೀವು ಪೇಷನ್ಸ್ ಆಗಿ ಇದ್ದು ಆ ವ್ಯಕ್ತಿಯನ್ನು ಹೀಲ್ ಮಾಡಿದ್ರೆ ಈ ಪ್ರೀತಿ ಮುಂಚೆಗಿಂತ ಇನ್ನೂ ಚೆನ್ನಾಗಾಗತ್ತೆ. ಪಾಯಿಂಟ್ ನಂಬರ್ 1, ನಿಮಗೆ ಲವಲ್ಲಿ ಕನ್ಫ್ಯೂಷನ್ ಇದ್ದರೆ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ ತೊಗೊಳ್ಳಿ. ಇದು ನನ್ನ ವಾಟ್ಸಪ್ ನಂಬರ್. ಪೇಯ್ಡ್ ಪರ್ಸ್ನಲ್ ರೀಡಿಂಗ್ ಅಂದರೆ ಹಣ ಕೊಟ್ಟು ರೀಡಿಂಗ್ನ ಬುಕ್ ಮಾಡಿಕೊಂಡು ನೀವು ರೀಡಿಂಗ್ಸ್ನ ತೊಗೋಬಹುದು. ಥ್ಯಾಂಕ್ ಯು. ಪಾಯಿಲ್ ನಂಬರ್ 1. ಹಲೋ, ಪಾಯಿಲ್ ನಂಬರ್ 2. ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ? ಅಥವಾ ಈ ಒಂದು ಪಾಯಿಲ್ನ ಚೂಸ್ ಮಾಡಿದ್ರಿ? ನೋಡೋಣ. ಆ ವ್ಯಕ್ತಿ ಅಂದರೆ ನೀವು ಯಾರ ಬಗ್ಗೆ ಹುಚ್ಚರಂತೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಾ, ನಿಜವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ನೋಡೋಣ. ಇದು ಝೀಬೋ ಕಾಯಿನ್, ಲವ್ ಝೀಬೋ ಕಾಯಿನ್. ಇದನ್ನು ನೀವು ಪ್ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಅಥವಾ ಪ್ರೀತಿಯಲ್ಲಿ ಏನಾದರೂ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದನ್ನು ಬಳಸಬಹುದು. ಇದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಇನ್ನೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಾಚ್ ಮಾಡಿ. ಝೀಬೋ ಕಾಯಿನ್ನ ಪರ್ಚೇಸ್ ಮಾಡಬಹುದು. ಈ ಒಂದು ರೀಡಿಂಗ್ ನೋಡುವಾಗ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಲ್ಲಿ 3 ಟೈಮ್ಸ್ ಹೇಳ್ಕೊಳ್ಳಿ. 3 ಟೈಮ್ಸ್ ಅವರ ಹೆಸರನ್ನು ಹೇಳ್ಕೊಳ್ಳಿ. ಅವರ ಫೋಟೋನಾದರೂ ನೋಡಿ ವಿತ್ ಅ ಪಾಸಿಟಿವ್ ನೋಟ್.
ಈ ಒಂದು ರೀಡಿಂಗ್ನ ವಾಚ್ ಮಾಡಿ. 10 ಆಫ್ ಸೋರ್ಡ್ಸ್, Knight of Cups, Page of Pentacles, the Moon, Nine of Cups, the Devil. ಸೊ ಈ ಥರದ ಟ್ಯಾರೋ ರೀಡಿಂಗ್ ನಿಮಗೆ ಇಷ್ಟ ಆಗ್ತಿದೆ, ನೀವು ಕಲಿಬೇಕು ಅನ್ನೋಂಥ ಆಸಕ್ತಿ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಬೇಸಿಕ್ ಟ್ಯಾರೋ ರೀಡಿಂಗ್ನ ಟೀಚ್ ಮಾಡ್ತಾ ಇದ್ದೀನಿ. 10,000 ರೂಪೀಸ್ ಪ್ರೈಸ್ ಇದೆ. ಇಂಟ್ರೆಸ್ಟ್ ಇರೋವಂಥವರು ಜಾಯಿನ್ ಆಗಿ ಲರ್ನ್ ಮಾಡಿ. ನೀವು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಪಾರ್ಟ್ ಟೈಮ್ ಆಗಿ ನೀವು ಇದನ್ನು ತಗೋಬಹುದು, ಅಥವಾ ನೀವು ಆಫೀಸ್ ಗೋಯಿಂಗ್ ಆಗಿರಬಹುದು. ಬೇರೆ ಇವಾಗ ನೀವು ಒಂದು ಮೇಕಪ್ ಕಲಿಬೇಕು, ಬೇರೆ ಯಾವುದೋ ಕೋರ್ಸ್ನ ಕಲಿಬೇಕು ಅಂದರೆ ಲಕ್ಷಗಟ್ಟಲೆ ಕೊಟ್ಟು ಕಲಿತೀರ. ಸೊ ಇದೂ ಅಷ್ಟೇ ಒಂದು ಸೈಡ್ ಹಸಲ್ ಆಗಿ ನಿಮ್ಮದೇ ಗೈಡೆನ್ಸ್ಗೋಸ್ಕರ, ನಿಮ್ಮ ಫ್ಯಾಮಿಲಿಗೆ ಗೈಡೆನ್ಸ್ಗೋಸ್ಕರ ನೀವು ಇದನ್ನು ಬಳಸಬಹುದು. ಹೇಗೆ ನೀವು ಬೇರೆಯವ್ರಿಗೆ ರೀಡಿಂಗ್ ಮಾಡಬೇಕು ಅಂದರೆ ಅಡ್ವಾನ್ಸ್ನ ಕಲ್ತ್ಕೋಬೇಕಾಗತ್ತೆ, ಅದನ್ನು ಹೇಳ್ಕೊಡ್ತೀವಿ. ಬಟ್ ಬೇಸಿಕ್ನ ಕಲ್ತ್ಕೊಂಡ್ರೆ ನಿಮಗೆ ನೀವು ರೀಡ್ ಮಾಡ್ಕೋಬಹುದು. ಓಕೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಪಾಯಲ್ ನಂಬರ್ 2, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ? 100% ನಿಮ್ಮ ಜೊತೆಗೆ ಕಳೆದಂಥ ಸಮಯವನ್ನು ಅವರು ನೆನಪಿಸ್ಕೋತಾ ಇದ್ದಾರೆ. ನೀವು ನಿಮ್ಮನ್ನು ಅವ್ರು ಪ್ರಪೋಸ್ ಮಾಡಿದ್ರು, ಪ್ರೀತಿ ಮಾಡಿದ್ರು, ಬಟ್ ಅವ್ರ ಲೈಫಲ್ಲಿ ಆಲ್ರೆಡಿ ಒಬ್ಬರಿದ್ರು. ಸೊ ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಆ ವಿಷಯ ಗೊತ್ತಾಗುತ್ತೆ, ಅವ್ರ ಲೈಫಲ್ಲಿ ಯಾರೊಬ್ಬರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ನಿಮಗೆ ತುಂಬ ಹರ್ಟ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ನೀವು ಅವ್ರನ್ನ ಕೇಳ್ತೀರಾ, ಐದರ್ ನಾನು ಇರಬೇಕು ಇಲ್ಲ ಆ ವ್ಯಕ್ತಿ ಇರಬೇಕು, ನನಗೆ ಈ ಥರದ ಜೀವನ ಇಷ್ಟ ಇಲ್ಲ, ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಎಷ್ಟು ಸತಿ ನೀವು ಟ್ರೈ ಮಾಡಿದ್ದೀರಾ ಅವರಿಗೆ ಅರ್ಥ ಮಾಡಿಸೋದಕ್ಕೆ. ಬಟ್ ಈ ವ್ಯಕ್ತಿದು ಹೇಗೆ ಅಂತಂದರೆ, ನನಗೆ ನೀನಂದರೆ ತುಂಬ ಇಷ್ಟ, ಅವರು ಸುಮ್ಮನೆ ನನ್ನ ಜೀವನದಲ್ಲಿ ಇರ್ತಾರಷ್ಟೇ, ಅವರಿಂದ ನಿಮ್ಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ, ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಐ ಪ್ರಾಮಿಸ್ ಯು, ಹಾಗೆ ಹೀಗೆ. ಓಕೆ, ಎಲ್ಲ ಸಮಯದಲ್ಲೂ ನೀವು ಅವ್ರನ್ನ ನಂಬಿದ್ದೀರ, ಎಲ್ಲ ಸಮಯದಲ್ಲೂ ಅವರಿಗೆ ನೀವು ಚಾನ್ಸ್ನ ಕೊಟ್ಟಿದ್ದೀರ. ಡೆವಿಲ್ ಎನರ್ಜಿಲಿ ಏನು ಹೇಳುತ್ತೆ ಅಂದರೆ, ಪದೇ ಪದೇ ಆ ವ್ಯಕ್ತಿ ಹೇಳುವಂತಹ ಸುಳ್ಳಿಗೆ, ಪದೇ ಪದೇ ಆ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿರುವಂಥ ವಿಚಾರಗಳಲ್ಲಿ ನೀವು ಸತ್ಯ ಸುಳ್ಳು ನೋಡ್ದಲೇ ಅವರನ್ನು ಕಣ್ಮುಚ್ಚಿ ಬಿಲೀವ್ ಮಾಡ್ತಾ ಇದ್ದೀರ. ಇಲ್ಲಿ ನೋಡ್ಬೋದು ಒಂದು ಬಾವಿ ಇದೆ. ಓಕೆ, ಸೊ ಈ ಒಂದು ವ್ಯಕ್ತಿ ಇಲ್ಲಿದ್ದಾರೆ, ನೋಡ್ಬೋದು ನೀವು. ನಿಮಗೆ ಎಷ್ಟೋ ತಪ್ಪುಗಳು ಕಾಣಿಸಿದೆ, ಆದರೆ ಯು ನೆಗ್ಲೆಕ್ಟೆಡ್ ಇಟ್. ಅಂದರೆ ಅವರು ಒಂದು ರೀತಿ ಪ್ಲೇ ಬಾಯ್ ಥರ ಅಂತಲೇ ಹೇಳಬಹುದು. ಮೇ ಬಿ ಇದು ಆ ವ್ಯಕ್ತಿ ಜೊತೆಗೆ ಅವರು ಲವ್ ಕಮಿಟ್ ಆಗಿದ್ದಾರೋ, ಅಥವಾ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಿದ್ದಾರೋ, ಅಥವಾ ಮ್ಯಾರೇಜ್ ಆಗಿದ್ದಾರೋ, ಆದ್ರೂ ಆ ವ್ಯಕ್ತಿ ಇಬ್ಬರನ್ನು ಮ್ಯಾನೇಜ್ ಮಾಡ್ತಾ ಇರೋವಂಥದ್ದು, ಇಬ್ಬರ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಹಗಲು ರಾತ್ರಿ. ಅವ್ರಿಗೆ ಭಯ ಇದೆ, ನೀವು ಬಿಟ್ಟು ಹೋಗಿಬಿಡ್ತೀರೇನೋ. ಯಾಕಂದರೆ ನೀವು ತುಂಬ ಕಾನ್ಫಿಡೆಂಟ್ ಮೆನ್ ಯಾರೋ ಇರ್ಬೋದು, ನೀವು ವುಮೆನ್, ಯಾಕಂದರೆ ಇದು ಮಿಕ್ಸ್ಡ್ ಎನರ್ಜೀಸ್ ಇರುತ್ತೆ. ನೋಡ್ತಾ ಇರೋವಂಥವ್ರು ಗಂಡು ಹೆಣ್ಣು ಯಾರಾದರೂ ಆಗಿರ್ಬೋದು. ನೀವು ನಿಮ್ಮ ಜೀವನದಲ್ಲಿ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀರಾ, ಓದ್ಕೊಂಡಿದ್ದೀರಾ, ಜಾಬ್ ಮಾಡ್ತೀರಾ, ನೋಡೋದಕ್ಕೆ ಸುಂದರವಾಗಿದ್ದೀರಾ. ನಿಮ್ಮ ಬುದ್ಧಿ ನಿಮ್ಮ ತೇಜ್ ರಕ್ತಾರ್ ಅಂತೀವಿ, ಅಂದರೆ ಚತುರತೆ, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಅವ್ರಿಗಿಷ್ಟ, ನಿಮ್ಮ ಜೊತೆಗಿರೋದು ಅವ್ರಿಗಿಷ್ಟ. ಆದರೆ ನಿಮ್ಮ ಲೈಫಲ್ಲಿ, ಅಂದರೆ ನಿಮ್ಮ ಜೊತೆಗೆ ಇದ್ದುಕೊಂಡೇ ಅವರು ಬೇರೆಯವ್ರನ್ನ ಜೀವನದಲ್ಲಿ ಪ್ರೀತಿ ಮಾಡ್ತಿದ್ದಾರೆ, ಅಥವಾ ಅವ್ರ ಜೊತೆಗೂ ಬದುಕಿದ್ದಾರೆ ಅಂತಂದರೆ ಕೆಲವೊಂದು ಸತಿ ನಾವು ಹಾರ್ಡ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಇದನ್ನು ಗೊತ್ತಿದ್ರೂ ನೀವೇ ಅದನ್ನು ಸುಮ್ಮನಾದ್ರಿ. ಸ್ಟಾರ್ಟಿಂಗು ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರಿ. ಈಗ ಮಿರರ್ ಮುಂದೆ ನೀವೇ ಯೋಚನೆ ಮಾಡ್ತೀರಾ ಎಷ್ಟೋ ಸತಿ, ನನಗೆ ಗೊತ್ತಿದ್ರೂ ನಾನು ಯಾಕೆ ಮತ್ತೆ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿದ್ರೂ ಯಾಕೆ ಆ ವ್ಯಕ್ತಿನೇ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ನಿಮಗೆ ಅಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದಾರೆ. ಮೇ ಬಿ ಅವ್ರು ಪ್ರಪೋಸ್ ಮಾಡಿದ್ದು ಸ್ಟೈಲ್ ಇರಬಹುದು,
ಅವರು ತೋರಿಸಿದ ಕೇರ್ ಇರಬಹುದು, ಅವರೊಂಥರ ನಿಮ್ಮನ್ನು ಒಂದು ಪ್ರಿನ್ಸ್ ಥರ ಒಂಥರ ತುಂಬ ಲವ್ ಮಾಡೋ ರೀತಿಯಲ್ಲಿ ಪೋರ್ಟ್ರೇ ಮಾಡಿದರು ನಿಮಗೆ. ಹಾಗಾಗಿ ಅವರೊಂದು ಪ್ರೀತಿಯ ಒಂದು ಇದರಲ್ಲಿ ನೀವು ವಶ ಆಗಿಬಿಟ್ಟಿದ್ದೀರ, ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಪಿಸ್ಕೊಂಡ್ಬಿಟ್ಟಿದ್ದೀರ. ಕೆಲವೊಬ್ಬರು ನಿಮಗೆ ಇವ್ರ ಬಗ್ಗೆ ಹೇಳಿದ್ದಾರೆ, ಆ ವ್ಯಕ್ತಿ ಬೇಡ, ನಿನಗೆ ಸೂಟಬಲ್ ಅಲ್ಲ, ನೀನು ಅವರನ್ನು ಮರೆತು ಬಿಡು ಅಂತ ಎಷ್ಟೋ ಸತಿ ಹೇಳಿದರೂ ಆ ಒಂದು ಅಡ್ವೈಸ್ನ ನೀವು ಕೇರ್ ಮಾಡಿಲ್ಲ, ಅದನ್ನು ಅಡ್ವೈಸ್ನ ನೀವು ಸರಿಯಾಗಿ ಗಮನಿಸಿಲ್ಲ, ಸೀರಿಯಸ್ ಆಗಿ ತೊಗೊಂಡಿಲ್ಲ ನೀವು. ಈಗ ಇದೊಂದು ಥರ ಟಾಕ್ಸಿಕ್ ಆಗ್ತಿದೆ. ಈ ಒಂದು ಲವ್ ಯಾವ ಮಟ್ಟಕ್ಕೆ ಟಾಕ್ಸಿಕ್ ಆಗ್ತಿದೆ ಅಂದರೆ, ಇದನ್ನು ಮರೆತು ನೀವು ಬೇರೆ ವ್ಯಕ್ತಿನ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಓಕೆ, ಇದೊಂದು ಟಾಕ್ಸಿಕ್ ಆಗಿದೆ ನಿಮಗೆ. ಹೌದು, ಫಿಸಿಕಲ್ ರಿಲೇಷನ್ಶಿಪ್ಪೇ ಅಟ್ರಾಕ್ಷನ್ ಇದೆ, ಇಬ್ಬರು ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಫಿಸಿಕಲ್ ಅಟ್ರಾಕ್ಷನ್ ಜೊತೆಗೆ ನೀವು ಒಂಥರ ಅದರಲ್ಲಿ ಏನಂತಾರೆ, ಆ ಒಂದು ಬಲೆಯಲ್ಲಿ ಇದ್ದೀರಾ. ನೀವು ಆ ವ್ಯಕ್ತಿಯ ಒಂದು ಯೋಚನಾ ಶಕ್ತಿಯಲ್ಲಿ ಅವರು ಯೋಚನೆ ಮಾಡಿ ಮಾಡಿ ನಿಮ್ಮನ್ನು ಒಂದು ರೀತಿ, ಯಾಕಂದರೆ ಹಗಲು ರಾತ್ರಿ ಹೌದು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಬಟ್ ನಿಮ್ಮ ಮುಂದಿನ ಲೈಫ್ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ. ಆ ಒಂದು ಮೆಶ್ಶಲ್ಲಿ ನೀವು ಹೇಗೆ ಬಂದಿಯಾಗಿದ್ದೀರ ಅಂದರೆ, ಮದುವೆ ಆಗ್ತಾರೆ ಅನ್ನೋ ಕ್ಲಾರಿಟಿ ಇಲ್ಲ, ಅಥವಾ ಆ ಒಂದು ಥರ್ಡ್ ಪಾರ್ಟಿ ಆ ಒಂದು ವ್ಯಕ್ತಿನವರು ಬಿಟ್ಬಿಡ್ತಾರ ಅದ್ರದ್ದು ಕ್ಲಾರಿಟಿ ಇಲ್ಲ, ಅಥವಾ ಮುಂದೆ ಇದು ಹೋಗ್ತಾ ಸರಿ ಹೋಗುತ್ತಾ, ಇದು ಅಂದರೆ ಇದು ಕಾರ್ ಓಪನ್ ಡೋರ್ ಇದೆ, ಇದು ಬ್ಯಾಕ್ ಡೋರ್ ಇದು. ಸೊ ಇದು ಮೇ ಬಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವರು, ಬಟ್ ಇದೇನು ಹೇಳುತ್ತೆ ಅಂದರೆ ನೀವು ಒಂದು ರೀತಿ ಅವರಿಗೆ ಸೆಕೆಂಡ್ ಆಪ್ಷನ್ನೇ. ಸೊ ಇದು ಯಾರಿಗೆ ರಿಲೇಟ್ ಆಗ್ತಿದೆ ಸ್ವಲ್ಪ ಯೋಚನೆ ಮಾಡಿ, ಇಲ್ಲಾಂದರೆ ನೀವಿದ್ದು ಅವ್ರಿಗೆ ಇನ್ನೊಬ್ಬರು ಸೆಕೆಂಡ್ ಆಪ್ಷನ್ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವರೇನೋ ಯೋಚನೆ ಮಾಡ್ತಿದ್ದಾರೆ ಹಗಲು ರಾತ್ರಿ, ಜೊತೆಗೆ ನೀವು ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು ತುಂಬ ಟ್ಯಾಲೆಂಟೆಡ್ ಇದ್ದೀರಾ, ಓದಿರೋರಿದ್ದೀರಾ, ಜೊತೆಗೆ ನಿಮ್ಮೆಲ್ಲ ಎನರ್ಜಿನ ಈ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಇನ್ವೆಸ್ಟ್ ಮಾಡಿದ್ದೀರಾ, ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಾ ಈ ವ್ಯಕ್ತಿ ಬಗ್ಗೆ. ಸೊ ಈ ವ್ಯಕ್ತಿನ ಸರಿ ಮಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿರಿ. ಇಲ್ಲಾಂದರೆ ಈ ಒಂದು ವ್ಯಕ್ತಿ ಈಗ ಇಲ್ಲಿ ಏನು ಕಾಣಿಸ್ತಾ ಇದ್ದಾರಲ್ಲ ಆ ಥರನೇ ನೀವು ನಿಮ್ಮನ್ನು ಯಾವಾಗಲೂ ಕರೆಕ್ಟ್ ಮಾಡ್ಕೋತಾ ಇರಬೇಕು. ಡೋಂಟ್ ವರಿ, ಇದೆಲ್ಲ ಸರಿ ಹೋಗುತ್ತೆ, ಮುಂದೊಂದು ದಿನ ಸರಿ ಹೋಗುತ್ತೆ, ಡೋಂಟ್ ವರಿ, ಇಟ್ಸ್ ಆಲ್ ಓಕೆ, ಇಟ್ಸ್ ಕಾಮನ್, ಆ ಥರನೇ ನಿಮಗೆ ನೀವು ಸಮಜಾಯಿಸಿ ಮಾಡಿಕೊಂಡೇ ಹೋಗಬೇಕಾಗುತ್ತಿಲ್ಲ ಅಂದರೆ. ಸೊ ದಯವಿಟ್ಟು ಈ ಪ್ರೀತಿ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳೋದು ಉತ್ತಮ. ನಿಮಗೇನಾದರೂ ಬಿಸ್ನೆಸ್ಸಲ್ಲಿ ದುಡ್ಡು ಅಟ್ರಾಕ್ಟ್ ಮಾಡಬೇಕು ಅಂದರೆ ಪೈರೈಟ್ನ ಯೂಸ್ ಮಾಡಿ, ಇಟ್ ವಿಲ್ ಹೆಲ್ಪ್. ಓಕೆ, ಸೊ ಥ್ಯಾಂಕ್ ಯು. ಫೈಲ್ ನಂಬರ್ 2, ನಿಮಗೇನಾದರೂ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಾದರೆ, ಕ್ಲಾರಿಟಿ ಬೇಕಾದರೆ, ಇದು ನನ್ನ ವಾಟ್ಸಪ್ ನಂಬರ್. ಒಂದು ಸತಿ ನೀವು ಪೇಯ್ಡ್ ಅಂದರೆ ಪೇ ಮಾಡಿದ ಮೇಲೆ ನೀವು ಸ್ಲಾಟ್ನ ಬುಕ್ ಆದಮೇಲೆ ರೀಡಿಂಗ್ಸ್ನ ತೊಗೋಬಹುದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.